ರಾಹುಲ್ ದ್ರಾವಿಡ್ ನಂತರ ಟೀಂ ಇಂಡಿಯಾದ ನೂತನ ಕೋಚ್ ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಗೌತಮ್ ಗಂಭೀರ್ ತಂಡದ ಹೊಸ ಕೋಚ್ ಆಗಿ ನೇಮಕವಾಗಿದ್ದಾರೆ. ಈ ಕುರಿತು ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಎಕ್ಸ್ ಖಾತೆಯ ಮೂಲಕ ಘೋಷಣೆ ಮಾಡಿದ್ದಾರೆ. 2024ರಿಂದ 2027ರವರೆಗೆ 3 ವರ್ಷಗಳ ಕಾಲ ಗಂಭೀರ್ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಆಟಗಾರನಾಗಿ ಕ್ಯಾಪ್ಟನ್ ಆಗಿ ಗಂಭೀರ್ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ. ಧೋನಿ ನಾಯಕತ್ವದಲ್ಲಿ ಭಾರತ 2007ರಲ್ಲಿ ಟಿ20 ವಿಶ್ವಕಪ್ ಮತ್ತು 2011ರಲ್ಲಿ ಏಕದಿನ ವಿಶ್ವಕಪ್ ಗೆಲ್ಲುವಲ್ಲಿ ಗಂಭೀರ್ ಪಾತ್ರ ಮಹತ್ವದ್ದಾಗಿತ್ತು. ಈ 2 ವಿಶ್ವಕಪ್ ಫೈನಲ್ಗಳಲ್ಲಿ ಟೀಂ ಇಂಡಿಯಾದ ಪರ ಹೈಯೆಸ್ಟ್ ಸ್ಕೋರ್ ಗಂಭೀರದ್ದಾಗಿದೆ. 2007ರ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ 40 ರನ್ಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಓಪನರ್ ಆಗಿ ಕಣಕ್ಕಿಳಿದಿದ್ದ ಗಂಭೀರ್ ಅದ್ಭುತ ಬ್ಯಾಟಿಂಗ್ ಮೂಲಕ ಮಿಂಚಿದ್ರು. 18ನೇ ಓವರ್ನವರೆಗೂ ಕ್ರೀಸ್ನಲ್ಲಿದ್ದು 54 ಎಸೆತಗಳಲ್ಲಿ 8 ಬೌಂಡರಿ ಮತ್ತು 2 ಸಿಕ್ಸ್ ಸಹಿತ 75 ರನ್ ಸಿಡಿಸಿದ್ರು. ಇದರಿಂದ ಧೋನಿ ಪಡೆ 157 ರನ್ ಕಲೆ ಹಾಕಲು ಸಾಧ್ಯವಾಯಿತು. 2011ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲೂ ಗಂಭೀರ್ ತಂಡದ ಆಪತ್ ಬಾಂಧವರಾಗಿದ್ರು. ಸಚಿನ್ ತೆಂಡೂಲ್ಕರ್ ಮತ್ತು ವೀರೇಂದ್ರ ಸೆಹ್ವಾಗ್ ಬೇಗ ಔಟ್ ಆಗಿದ್ದರಿಂದ ತಂಡಕ್ಕೆ ಆರಂಭಿಕ ಆಘಾತ ಎದುರಾಗಿತ್ತು. ಈ ವೇಳೆ ಗಂಭೀರ್ ವಿರಾಟ್ ಕೊಹ್ಲಿ ಜೊತೆಗೂಡಿ ಅರ್ಧಶತಕದ ಜೊತೆಯಾಟ ಮಾಡಿದ್ರು. ಅಲ್ಲದೆ ಧೋನಿ ಜೊತೆಗೆ ಶತಕದ ಜೊತೆಯಾಟ ಆಡಿದ್ರು. 122 ಎಸೆತಗಳಲ್ಲಿ 97 ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಟೀಂ ಇಂಡಿಯಾ ಪರ ಗಂಭೀರ್ 58 ಟೆಸ್ಟ್, 147 ಏಕದಿನ ಮತ್ತು 37 ಟಿ20 ಪಂದ್ಯಗಳನ್ನ ಆಡಿದ್ದಾರೆ. ಗಂಭೀರ್ ನಾಯಕರಾಗಿಯೂ ಸಕ್ಸಸ್ ಕಂಡಿದ್ದಾರೆ. ಟೀಂ ಇಂಡಿಯಾ ಪರ ನಾಯಕರಾಗಿ ಗಂಭೀರ್ 6 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ರು. ಆ 6ಕ್ಕೆ 6 ಪಂದ್ಯಗಳಲ್ಲೂ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಅಲ್ಲದೆ ಐಪಿಎಲ್ನಲ್ಲಿ ಕೆಕೆಆರ್ ತಂಡದ ನಾಯಕರಾಗಿ 2 ಬಾರಿ ಕಪ್ ಎತ್ತಿ ಹಿಡಿದಿದ್ರು. ಈ ಬಾರಿಯೂ ಐಪಿಎಲ್ನಲ್ಲಿ ಕೆಕೆಆರ್ ತಂಡದ ಮೆಂಟರ್ ಆಗಿ ಗಂಭೀರ್ ತೆಗೆದುಕೊಂಡ ನಿರ್ಧಾರಗಳಿಂದ ಆ ತಂಡ ಕಪ್ ಗೆಲ್ಲಲು ಸಾಧ್ಯವಾಯಿತು. ರಾಹುಲ್ ದ್ರಾವಿಡ್ ನಂತರ ತಂಡದ ಕೋಚ್ ಆಗಿ ನೇಮಕವಾಗಿರುವ ಗಂಭೀರ್ ಹಾದಿ ಸುಲಭವಿಲ್ಲ. ಅವರ ಮುಂದೆ ಸಾಕಷ್ಟು ಸವಾಲುಗಳಿದೆ. ಮುಂದಿನ 3 ವರ್ಷಗಳಲ್ಲಿ 3 ಫಾರ್ಮ್ಯಾಟ್ನಲ್ಲಿ 3 ಐಸಿಸಿ ಟೂರ್ನಿ ನಡೆಯಲಿದೆ. 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮತ್ತು 2026ರಲ್ಲಿ ಟಿ20 ವರ್ಲ್ಡ್ ಕಪ್ ಮತ್ತು 2027ರಲ್ಲಿ ಏಕದಿನ ವಿಶ್ವಕಪ್ ಟೂರ್ನಿ ನಡೆಯಲಿದೆ. ಈ 3 ಟೂರ್ನಿಗಳಲ್ಲೂ ಭಾರತಕ್ಕೆ ಕಪ್ ಗೆದ್ದುಕೊಡುವ ಸವಾಲು ಗಂಭೀರ್ ಹೆಗಲ ಮೇಲಿದೆ. ಅದೇನೇ ಇರಲಿ, ನಿರೀಕ್ಷೆಯಂತೆ ಗಂಭೀರ್ ಭಾರತೀಯ ಕ್ರಿಕೆಟ್ ತಂಡದ ಹೆಡ್ ಕೋಚ್ ಪಟ್ಟ ಅಲಂಕರಿಸಿದ್ದಾರೆ. ಗಂಭೀರ್ ತರಬೇತಿಯಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಲಿ, ಹಿಂದೆಂದೂ ಮಾಡದಂತಹ ಸಾಧನೆಯನ್ನ ಮಾಡಲಿ ಅನ್ನೋದೇ ನಮ್ಮ ಆಶಯ. ಇನ್ನು ದ್ರಾವಿಡ್ ನಿವೃತ್ತಿಗೂ ಮುನ್ನ ಅದೊಂದು ಮಾತು ಹೇಳಿದ್ರು. ನಾಳೆಯಿಂದ ನಾನು ನಿರುದ್ಯೋಗಿ, ಬೇರೆ ಕೆಲಸ ಇದ್ದರೆ ಹೇಳಿ ಅನ್ನುವ ಮಾತನ್ನ ಹೇಳಿದ್ರು. ಇದರಿಂದ ದ್ರಾವಿಡ್ ಮುಂದಿನ ನಡೆ ಏನು ಅನ್ನುವ ಪ್ರಶ್ನೆ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡುತ್ತಿತ್ತು. ಆದರೆ ದ್ರಾವಿಡ್ ಈಗ ಐಪಿಎಲ್ಗೆ ಮರಳುವ ಪ್ಲಾನ್ ಮಾಡಿದ್ದಾರೆ. ಹಾಲಿ ಚಾಂಪಿಯನ್ಸ್ ತಂಡಕ್ಕೆ ಸೇರಿಕೊಳ್ಳುತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. 3 ವರ್ಷ ನ್ಯಾಷನಲ್ ಟೀಮ್ ಕೋಚ್ ಆಗಿದ್ದ ದ್ರಾವಿಡ್ ಈಗ ಐಪಿಎಲ್ಗೆ ಕಮ್ ಬ್ಯಾಕ್ ಮಾಡಲು ರೆಡಿಯಾಗಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಸ್ಥಾನವನ್ನ ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚ್ ಅಲಂಕರಿಸಲಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಆಗಿದ್ದ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಕೋಚ್ ಆಗಿದ್ದಾರೆ. ಇದರಿಂದ ಗಂಭೀರ್ ಸ್ಥಾನಕ್ಕೆ ಕೆಕೆಆರ್ ಫ್ರಾಂಚೈಸಿ ದ್ರಾವಿಡ್ ರನ್ನ ಕರೆತರುವ ಪ್ಲಾನ್ ಮಾಡಿಕೊಂಡಿದೆ. ಹೌದು, ದ್ರಾವಿಡ್ಗೆ ಐಪಿಎಲ್ ಮೆಂಟರ್ ಸ್ಥಾನ ಹೊಸದೇನಲ್ಲ. ಈ ಹಿಂದೆ ರಾಜಸ್ಥಾನ್ ರಾಯಲ್ಸ್ ತಂಡದ ಮೆಂಟರ್ ಆಗಿ ದ್ರಾವಿಡ್ ಕಾರ್ಯನಿರ್ವಹಿಸಿದ್ರು. 2012ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ ದ್ರಾವಿಡ್ 2012ರಿಂದ 2015ರವರೆಗೂ ರಾಜಸ್ಥಾನ್ ರಾಯಲ್ಸ್ ತಂಡದ ಮೆಂಟರ್ ಆಗಿದ್ರು. 2014ರ ಇಂಗ್ಲೆಂಡ್ ಟೂರ್ ವೇಳೆ ಟೀಂ ಇಂಡಿಯಾದ ಬ್ಯಾಟಿಂಗ್ ಮೆಂಟರ್ ಆಗಿಯೂ ಕಾಣಿಸಿಕೊಂಡಿದ್ರು. ಅದೇನೇ ಇರಲಿ, ಗಂಭೀರ್ ಎಂಟ್ರಿಯಿಂದ ಟೀಂ ಇಂಡಿಯಾದಲ್ಲಿ ಹೊಸ ಬದಲಾವಣೆ ಆಗೋದರಲ್ಲಿ 2 ಮಾತಿಲ್ಲ. ಈ ವಿಚಾರದ ಕುರಿತಂತೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.